ಇನ್ನು ವಿರಾಟ್ದು ನಂಗೊಂದು ಏನು ಗುಟ್ಟು ಗೊತ್ತಾಗಿದೆ. ಗುಟ್ಟ ಅನ್ನೋಕ್ಕಿಂತ ಜಾಸ್ತಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ತು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ. ಎಸ್, ನೀವೇ ಹೇಳಿದ್ದು ಅಫ್ಕೋರ್ಸ್. ಏನಂತ ಅಂದ್ರೆ ದರ್ಶನ್ ಅವರ ಬಿಗ್ ಫ್ಯಾನ್, ಮತ್ತೆ ಅವ್ರ ಕಟ್ಔಟ್ಸ್ಗೆಲ್ಲ ಮೇಲೆ ಹೋಗಿ ಸ್ಟಾರ್ ಕಟ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ನೀವು ಸ್ಟಾರ್ ಆಗುವಂತಹ ಕಾಲ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಸರ್ ಪ್ರತಿಯೊಬ್ಬ ಹೊಸಬ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾರೆ. ಈ ಸಿನಿಮಾ ಮುಹೂರ್ತ ಟೈಮಲ್ಲಿ ದರ್ಶನ್ ಅವರ ತಾಯಿ ಕ್ಲಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ದಿನಕರ್ ಸರ್ ಅವರು ಹೇಳಿದ್ರು ನಂಗೆ ಮಾತನಾಡಿಸುವಂತಹ ಸಂದರ್ಭದಲ್ಲಿ. ಸೊ ನೀವೇನಾದ್ರೂ ದರ್ಶನ್ ಸರ್ ಕಾಲ್ ಮಾಡಿ ಮಾತನಾಡಿಸಿದುಂಟಾ ಆ ಸಂದರ್ಭದಲ್ಲಿ? ಅಂದ್ರೆ ಏನಾದ್ರು ಟಿಪ್ಸ್ ಅಂತ ಕೊಟ್ಟಿದ್ದುಂಟಾ, ಆಲ್ ದಿ ಬೆಸ್ಟ್ ಹೇಳಿದ್ದುಂಟಾ, ಮುಖಾಮುಖಿ ಭೇಟಿ ಆಗಿದ್ದೀರಾ? ಬಿಕಾಸ್ ತಮ್ಮನ್ ಸಿನಿಮಾ ಆಗಿರೋದ್ರಿಂದ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾರಾ? ಈ ಮೂವಿ ಅಂತಲ್ಲ, ನನ್ನ ಕಿಸ್ ಮೂವಿಂದಾನು ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು ಅಂಡ್ ದರ್ಶನ್ ಸರ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಈ ಮೂವಿ ಬೇಸಿಕಲಿ ಐ ಮೀನ್ ಮುಹೂರ್ತ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಮೈಸೂರು ಸೋಷಿಯಲ್ಸ್ ಅಲ್ಲಿ ಸಿಕ್ಕಿದ್ದು, ಏನ್ ಚಿನ್ನ ಹೆಂಗ್ ಮಾಡ್ತಿದ್ಯಾ, ಚೆನ್ನಾಗ್ ಬರ್ತಿದ್ಯಾ, ಚೆನ್ನಾಗ್ ಮಾಡು ಅಂದ್ರೆ ಅದೊಂಥರ ಲೈಕ್ ಒಂದು ದೊಡ್ಡವರು ಐ ಮೀನ್ ಚಿಕ್ಕವರಿಗೆ ಪ್ರೀತಿಯಿಂದ ಆಶೀರ್ವಾದ, ಐ ಮೀನ್ ಪ್ರೀತಿಯಿಂದ ಹೇಳ್ತಾರಲ್ಲ ಮಾತುಗಳು, ಆತರ ಹೇಳಿದ್ದಾರೆ. ಅಂಡ್ ಡೆಫಿನೆಟ್ಲಿ ಅವ್ರ ಸಪೋರ್ಟ್ ಈ ಟೀಮ್ಗೆ ಇದ್ದೇ ಇರುತ್ತೆ. ಬಿಕಾಸ್ ಈ ಮೂವಿ ಡೈರೆಕ್ಟರ್ ಬಂದು ಅವ್ರ ತಮ್ಮ ದಿನಕರ್ ತುಗ್ದೀಪ್ ಸರ್ ಅಂಡ್ ಅವ್ರ ಅಮ್ಮ ಬಂದು ಮೀನಾ ಮ್ಯಾಮ್ ಕ್ಲಾಪ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಇಟ್ಸ್ ಸ್ಪೆಷಲ್. ದರ್ಶನ್ ಸರ್ಗೂ ಸ್ಪೆಷಲ್, ಯಾಕಂದ್ರೆ ಬಿಕಾಸ್ ಫ್ಯಾಮಿಲಿ ಮೂವಿ ತರ ಅವರಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ. ಎಸ್, ಇನ್ನ ಸಂಜನಾ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದೀರಾ, ಮಾತನಾಡ್ಸಿದ್ದೀರಾ? ಹೊಸ ಮೂವಿ ಅಂದಾದ ತಕ್ಷಣ, ಬಿಕಾಸ್ ತಮ್ಮನ ಮೂವಿ ಅಂದಾದ ತಕ್ಷಣ ಹೊಸೊಬ್ಬರಿಗೆ ಅವರು ಒಂದು ಕಿವಿ ಮಾತು ಹೇಳ್ತಾರೆ, ಆಲ್ ದಿ ಬೆಸ್ಟ್ ಹೇಳ್ತಾರೆ, ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಯಾವಾಗಲಾದ್ರೂ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದೀರಾ, ಆಲ್ ದಿ ಬೆಸ್ಟ್ ಹೇಳಿದಾರಾ? ಇಲ್ಲ, ಅನ್ಫಾರ್ಚುನೇಟ್ಲಿ ನಾನು ಯಾವತ್ತೂ ಸರ್ನ ಮೀಟ್ ಮಾಡೋ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಬಟ್ ದಿನಕರ್ ಸರ್ ಅವ್ರ ಜೊತೆ ನಾವು ಅವ್ರ ಮನೆಗೆ ಹೋಗಿದ್ವಿ, ಮೈಸೂರು ಮನೆಗೆ ಹೋಗಿದ್ವಿ, ಅವ್ರ ತಾಯಿನ ಮೀಟ್ ಮಾಡಿದ್ದೀವಿ. ಆ್ಯಂಡ್ ಎವ್ರಿ ಟೈಮ್ ಅವ್ರ ಮನೆಗೆ ಹೋದಾಗಲೂ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ, ತುಂಬ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಸೊ ಅವ್ರ ಮನೆಗೆ ಹೋಗಿರೋದಿದೆ, ಬಟ್ ಸರ್ನ ಮೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿಲ್ಲ. ಓಕೆ, ಫೈನ್. ಇನ್ನು ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ರಾಯಲ್? ಬಿಕಾಸ್ ಆಲ್ರೆಡಿ 3 ಸಾಂಗ್ಸ್ ರಿಲೀಸ್ ಆಗಿದೆ, 3 ಕೂಡ ಒಳ್ಳೆ ರೀಚ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಅದರಲ್ಲೂ ಮೇನ್ ಸಾಂಗ್ ಟಾಂಗ್ ಟಾಂಗ್ ಸಾಂಗ್ ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ, ನಾನು ಕೂಡ ಮೊನ್ನೆ ರೀಲ್ಸ್ ಮಾಡಿದೆ. ಎಸ್, ಸೊ ಎಷ್ಟು ಖುಷಿ ಇದೆ ಅಷ್ಟು ರೀಚ್ ಸಿಕ್ಕಿರೋದಕ್ಕೆ. ಬಿಕಾಸ್ ಯಾವುದೋ ಒಂದು ಸಾಂಗು ಜನರು ಬಾಯಲ್ಲಿ ಗುರುಗ್ತಾ ಇದ್ದಾರೆ ಅಂದ್ರೆ ನಮಗೆ ಸಿನಿಮಾ ಅರ್ಧ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಇದೆ ವಿರಾಟ್? ತುಂಬಾ ಖುಷಿ ಇದೆ. ಖುಷಿ ಜೊತೆ ಸ್ವಲ್ಪ ಐ ಮೀನ್ ನರ್ವಸ್ನೆಸ್ ಇದೆ, ಬಿಕಾಸ್ ಮೂವಿ ಇನ್ನೇನು ಹತ್ರ ಬರ್ತಾ ಇದೆ. ಬಟ್ ಸಾಂಗ್ ಇಷ್ಟು ರೀಚ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಚರಣ್ ರಾಜ್ ಸರ್ ಆಗಿರ್ಬೋದು, ಅವ್ರ ಮ್ಯೂಸಿಕ್ ತುಂಬಾ ಎಕ್ಸಲೆಂಟ್ ಆಗಿದೆ. ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿ ಮೂವಿಯಲ್ಲಿ ಇವಾಗ ಏನ್ ಸಾಂಗ್ಸ್ ಬರ್ತಿದೆ ಇಂಟು 100 ಟೈಮ್ಸ್ ಚೆನ್ನಾಗಿರುತ್ತೆ. ಅಂಡ್ ಅದಕ್ಕೆ ನಮ್ಮ ದಿನಕರ್ ಸರ್ ವಿಷನ್ ಆಗಿರ್ಬೋದು, ಅಂಡ್ ನಮ್ಮ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಆಗಿರ್ಬೋದು, ಅಂಡ್ ಸಂಕೇತ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಲ್ಲದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಅಂಡ್ ಅದಕ್ಕೆ ಎಸ್ಪೆಷಲಿ ಫಾರ್ ದಟ್ ಸಾಂಗ್ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಬೋಗಣ್ಣ ಸರ್ ತುಂಬಾ ದೊಡ್ಡ ಸೆಟ್ ಹಾಕ್ಸಿದ್ದು, ಲೈಕ್ 1.5 CR. ಸೊ ಅಷ್ಟು ರಿಚ್ನೆಸ್ ಆಗಿ ರಾಯಲ್ ಆಗಿ ತೆಗ್ದಿದ್ದಾರೆ. ಅಂಡ್ ಜನತೆಗೆ ಒಳ್ಳೆ ಕ್ವಾಲಿಟಿ ಕೊಟ್ರೆ ಅವ್ರು ಯಾವಾಗಲೂ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಇದು. ಅಂಡ್ ತುಂಬಾ ವೈರಲ್ ಆಗಿದೆ, ಯೂತ್ಸ್ ಎಲ್ಲ ತುಂಬಾ ಡ್ಯಾನ್ಸ್ ಮಾಡ್ತಾ ಇದಾರೆ. ಹುಕ್ ಸ್ಟೆಪ್ ಬೇಸಿಕಲಿ ಲೇಲಾ ಮೇರಿ ಲೇಲಾ ಹುಕ್ ಸ್ಟೆಪ್ ತುಂಬಾ ವೈರಲ್ ಆಗಿದೆ. ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಇವಾಗ ಕಾಲೇಜ್ಗೆಲ್ಲ ವಿಸಿಟ್ ಮಾಡ್ತಾ ಇದೀವಲ್ಲ, ಸೊ ತುಂಬಾ ದಿನ ಆದ್ಮೇಲೆ ಸ್ಟೇಜ್ ಮೇಲೆ ಕನ್ನಡ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇಟ್ ಫೀಲ್ಸ್ ಗ್ರೇಟ್. ಐ ಹೋಪ್ ಇನ್ನ ನಮ್ಮ ಸಾಂಗ್ಸ್ ಎಲ್ಲಾನು ಇನ್ನ ಅಷ್ಟೇ ಇಷ್ಟಪಡ್ಲಿ ಅಂತ. ಅಂಡ್ ಅದು ಒಂದು ಮೂವಿಗೆ ಒಂದು ಎಕ್ಸೆಪ್ಟೆನ್ಸ್ ಅಂತ ಒಂದು ದೊಡ್ಡ ಐ ಮೀನ್ ರೀಚ್ ಆಗಿರೋದನ್ನ ಒಂದು ದೊಡ್ಡ ಹಗ್ ಅಂತ ಹೇಳ್ಬೋದು. ಇನ್ನು ಸಂಜನಾ ಸಖತ್ತಾಗಿ ಡಾನ್ಸ್ ಮಾಡಿದಿರಾ ಆ ಸಾಂಗ್ ಅಲ್ಲಂತೂ, ಟಾಂಗ್ ಟಾಂಗ್ ಸಾಂಗ್ ಅಲ್ಲಂತೂ ಗೂಸ್ ಬಂಪ್ಸ್ ಬರುತ್ತೆ. ವಾವ್, ಎಷ್ಟು ಚೆನ್ನಾಗಿ ಇವ್ರ ಎನರ್ಜಿಗೂ ನಿಮ್ಮ ಎನರ್ಜಿಗೂ ಸಖತ್ತಾಗಿ ಮ್ಯಾಚ್ ಆಗಿದೆ. ಮ್ಯಾಚ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂದ್ರೆ ನಿಮಗ್ ಮ್ಯಾಚ್ ಮಾಡೋದು ಕಷ್ಟ ಅವರಿಗೆ. ಹೌದು, ನೀವು ನಂಬಲ್ಲ, ಈ ಸ್ವೇ ನಾನು ಅವ್ರ ಜೊತೆ ಸಿನಿಮಾ ಸೈನ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ, ನಾವು ಆಕ್ಚುಲಿ ಅದ್ದೂರಿ ಲವರ್ ಅಂತ ಒಂದು ಸಿನಿಮಾ ಮಾಡ್ಬೇಕಿತ್ತು, ಅವ್ರ ಜೊತೆ ಸಿನಿಮಾ ಸೈನ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ನಾನು ಡಾನ್ಸ್ ಕ್ಲಾಸ್ ಸೇರ್ಕೊಂಡೆ ಫಸ್ಟ್. Don't you know? That is true. He knows. ಸೊ ಡಾನ್ಸ್ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಭಯ ಆಗೋಗಿತ್ತು, ಇವ್ರು ಇದ್ದಾರೇನೆ ಡಾನ್ಸ್ ನಂಬರ್ಸ್ ಇರುತ್ತೆ ಅಂತ ಗೊತ್ತಿತ್ತು. ಸೊ ಮ್ಯಾಚ್ ಮಾಡ್ಬೇಕಿತ್ತಲ್ಲ, ಸೊ ಸ್ವಲ್ಪ ಟೆನ್ಷನ್ ಅಲ್ಲಿ ಡಾನ್ಸ್ ಕ್ಲಾಸ್ ಎಲ್ಲ ಸೇರ್ಬೋದು. ಸೊ ಸಲಗ ಒಳ್ಳೆ ಹಿಟ್ ಕೊಡ್ತು. ಸೊ ಈ ಮೂವಿ ಮೇಲೂ ಸಾಕಷ್ಟು ನಿರೀಕ್ಷೆ ಇದ್ದೇ ಇರುತ್ತೆ. ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನಗಳಿಂದ? ಅಂಡ್ ಈ ಮೂವಿ ಮುಖಾಂತರ, ನಿಮ್ಮ ಪಾತ್ರದ ಮುಖಾಂತರ ಏನ ಪ್ರಾಮಿಸ್ ಮಾಡ್ತೀರಾ ಜನಗಳಿಗೆ?
ಜನರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವರು ಥಿಯೇಟರ್ಸಿಗೆ ಬಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಇಬ್ಬರು ಆ್ಯಸ್ ಫ್ರೆಷರ್ಸ್ ತುಂಬ ಕಷ್ಟಪಟ್ಟು ಮಾಡಿರೋವಂಥ ಸಿನಿಮಾ, ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಏನೂ ಆಗೋಕ್ಕಾಗಲ್ಲ, ನಮ್ಮ ಅಷ್ಟು ಪ್ರಯತ್ನ ವ್ಯರ್ಥ ಆಗುತ್ತೆ. ಸೊ ಜನರಿಂದ ಅಫ್ಕೋರ್ಸ್ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಈ ಸಿನಿಮಾ ಈ ಪಾತ್ರದಿಂದ ನಾನು ವಾಟ್ ಐ ಕ್ಯಾನ್ ಗ್ಯಾರಂಟಿ ಈಸ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ನನ್ನ ನೋಡಲ್ದೇ ಇರುವಂಥ ಒಂದು ಪಾತ್ರದಲ್ಲಿ ಜನ ನೋಡ್ತಾರೆ. ತುಂಬ ಕಮರ್ಷಿಯಲ್ ಆಗಿರುವಂಥ ಪಾತ್ರ, ಲೈಕ್ ಏನಂತಾರೆ ಗರ್ಲ್ ನೆಕ್ಸ್ಟ್ ಡೋರ್ ಆ ಥರ ಇಲ್ಲ ಸಿನಿಮಾ. ನನ್ನ ಪಾತ್ರ ಚೆನ್ನಾಗಿ ಬಂದಿದೆ, ಬಟ್ ಜನ ಸ್ಕ್ರೀನ್ ಮೇಲೆ ಪಕ್ಕ ಎಂಜಾಯ್ ಮಾಡ್ತಾರೆ ಕ್ಯಾರೆಕ್ಟರ್ನ. ನೈಸ್. ಇನ್ನು ಫೈನಲಿ ಸಿನಿಮಾ ಪ್ರಚಾರ ಕಾರ್ಯ ಅಂತ ಬಂದಾಗ ದಿನಕರ್ ಅವ್ರು ಹೇಳ್ತಾ ಇದ್ರು ಒಂದೇ ಬರ್ತಾನೆ ದರ್ಶನ್, ಸಪೋರ್ಟ್ ಮಾಡೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ನೀವು ಇನ್ವೈಟ್ ಮಾಡೋದಾದ್ರೆ ಹೇಗೆ ದರ್ಶನ್ ಅವ್ರನ್ನ ಇನ್ವೈಟ್ ಮಾಡ್ತೀರಾ ಥ್ರೂ ನಮ್ಮ ಚಾನೆಲ್ ಮುಖಾಂತರ ಪ್ರಚಾರಕ್ಕಾಗಿ? ಆ್ಯಂಡ್ ಅವ್ರು ಬಂದರೆ ಪ್ರಚಾರ ಕಾರ್ಯ ಹೇಗೆ ಮಾಡ್ಬೋದು? ಬಿಕಾಸ್ ನೀವು ಅವಾಗಲೇ ತುಂಬ ಚೆನ್ನಾಗಿ ತೋರಿಸಿದ್ರೆ, ಹೇ ಬಾಚಿನ ಕೂತ್ಕೋ ಹೇಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಂದು ಸ್ಟೈಲಲ್ಲಿ ದರ್ಶನ್ ಅವ್ರನ್ನ ತೋರಿಸೋದಾದ್ರೆ? ಇಲ್ಲ, ಅದು ನನ್ನ ಸ್ಟೈಲಲ್ಲಿ ದರ್ಶನ್ ಸರ್ನ ತೋರಿಸೋದು ತುಂಬ ಕಷ್ಟ ಆ್ಯಂಡ್ ತಪ್ಪು. ಬಿಕಾಸ್ ದರ್ಶನ್ ಸರ್ ಅಂದರೆ ಅವ್ರೊಂದು ದೂರದಿಂದ ನಡ್ಕೊ ಬರ್ತಾ ಇದ್ರೆ ಅದೊಂದು ಹೀರೋ ಬರ್ತಾರೆ ಅಂತ ಅನ್ಸ್ತಾರೆ ಅವ್ರು ನೋಡಿದ್ರೆ. ಆ್ಯಂಡ್ ದಿನಕರ್ ಸರ್ ಹೇಳಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ, ದರ್ಶನ್ ಸರ್ ಕೂಡ ಸಪೋರ್ಟ್ ಮಾಡ್ತಾರೆ. ಹೋಪ್ ಅಂತೂ ಡೆಫಿನೆಟ್ಲಿ ಇದೆ. ಸೂಪರ್. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, January 24th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಒಂದು ರಾಯಲ್ ಸಿನಿಮಾನ ರಾಯಲ್ ಆಗಿ ನೋಡಿ. ಬಿಗ್ ಬಜೆಟ್ ಅಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ, ರಾಯಲ್ ಬಜೆಟ್ ಅಂತಾನೆ ಹೇಳ್ಬೋದು. ದಿನಕರ್ ಅವರು ಹೇಳ್ತಾ ಇದ್ರು. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮಿಬ್ಬರಿಗೂ ಕೂಡ ಒಂದು ಸರ್ಪ್ರೈಸ್ ಕಾದಿದೆ. ಓಕೆನಾ? ನಮ್ಮ ಡೆಸ್ಕ್ ಅಲ್ಲಿ ಆಕ್ಚುಲಿ ಸಂಜನಾ ಅಭಿಮಾನಿಗಳು ಬೆಳಗ್ಗೆಯಿಂದ ನಂಗೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕೇಳ್ತಾನೆ ಇದ್ರು. ಸೊ ಒಂದು ಸರ್ಪ್ರೈಸ್ ಇದೆ, ತಗೊಳಕ್ ರೆಡಿ ಆಗಿರಿ ಸಂಜನಾ ಅವರೇ. ಒಳಗ್ ಬಿಡ್ತಾ ಇರಲಿಲ್ಲ ಅವ್ರ ಅಭಿಮಾನಿಗಳೆಲ್ಲ. ಹೌದಾ? ಬಂದೆ ನಾನು. ಓಕೆ, ಹಿಂಗೆಲ್ಲ ನೀವು ನೋಡಿ ಈಗಲೇ ಇಲ್ಲಿಷ್ಟು ಗೋಳೋಯ್ಕೊಳ್ಳಿ, ಸುಮ್ಮನೆ ಡೌ ಮಾಡೋದು, ಇನ್ನು ಗೋಳಿಕೊಳ್ಳಲ್ಲ ಅಂತ ಹೊಗಳಿದ್ರೆ ಯಾಕೆ ಹೆಣ್ಮಕ್ಳು ಈ ತರ ಅನ್ಕೋತಾ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಸಂಜನಾ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ. ನನ್ನ ಸಹೋದ್ಯೋಗಿ ದಿವಿತ್ ಅವ್ರು ಬರೋ ತನಕ ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ, ನಿನ್ನೆಯಿಂದ ಕನ್ವರ್ಸ್ತಾನೆ ಇದ್ದಾರೆ. ಅದೇನೋ ಹೇಳ್ಬೇಕಂತೆ ಅವರು, ಅದೇನಂತ ದಿವಿತ್ ಬೇಗ ಬಂದ್ಬಿಡಿ, ನಂಗಂತೂ ನಿಮ್ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇನ್ ಹೇಳ್ಬಿಡಿ ಸಂಜನಾ ಅವರೇ, ಸರ್ಪ್ರೈಸ್ ತಗೊಳಕ್ ರೆಡಿ ಆಗಿರಿ. ಓಕೆ ಅಲ್ವಾ? ಸಂಜನಾ ಅವರೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸುಮಾರಾಗಿ ಚೆನ್ನಾಗಿದ್ದೀನಿ. ಹೆಂಗ್ ಅನ್ಸುತ್ತೆ ನಿಮಗೆ? ಹೆಂಗ್ ಅನ್ಸುತ್ತೆ ನನ್ನ ನೋಡಿದ್ರೆ? ಚೆನ್ನಾಗಿದ್ದೀರಲ್ಲ. ಚೆನ್ನಾಗಿದ್ದೀನಾ? ಹ್ಯಾಂಡ್ಸಮ್ ಆಗಿದ್ದೀನಾ? ಇದ್ದೀರಲ್ಲ. ಅಂದ್ರೆ ನಿಮ್ಗೆ ಓಕೆನಾ? ಅಲ್ಲ ನಿಮ್ಗೆ ನಾನು ಓಕೆನಾ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಗಿದ್ರೆ ಸಾಕಲ್ವಾ? ಅಷ್ಟು ಸಾಕಾಗತ್ತಾ? ಮತ್ತೆ ಇನ್ನೇನ್ ಬೇಕು ನಿಮ್ಗೆ? ಲಿಸ್ಟ್ ಇರುತ್ತಪ್ಪ ಹುಡುಗಿರ ಹತ್ರ. ಲಿಸ್ಟೇ ಇರುತ್ತಾ? ಸ್ವಲ್ಪ ಹೇಳಿ ನೋಡೋಣ ನಿಮ್ ಹುಡುಗ ಹೆಂಗಿರ್ಬೇಕಂತ. ಹೈಟ್ ಇರ್ಬೇಕು ಅಂದ್ರೆ ನಾನು ಕುಳ್ಳ ಇದ್ದೀನಾ? ಅನ್ಕೊಂಡ್ರಿ ನೀವು ಹೈಟ್ ಇದ್ದೀರಾ ಅಂದು ನೀವು ಸಂಭ್ರಮಿಸಬೇಡಿ. ಒಂದಲ್ಲ ಒಂದು ದಿನ ನೀವು ಹೈಟ್ ಆಗ್ತೀರಾ, ನಾನು ಹೈಟ್ ಆಗ್ತೀನಿ. ನೋಡ್ತೀನಿ, ಆಗ ಸಂಜನಾ ಅವರು ಸಂಭ್ರಮಿಸ್ತಾರೆ. ನೆಕ್ಸ್ಟ್ ಜನ್ಮನೆ ಸಂಜನಾ ಹೈಟ್ ಕರೆಕ್ಟ್ ಇದ್ದಾರೆ. ಟ್ರಾಲ್ ಮಾಡ್ತಾರೆ. ಎದ್ದಿನ್ಕೊಳ್ಳಿ.